ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೈಂಗನ್ ಕಾ ಭರ್ತಾ. ಇದು ಮಹಾರಾಷ್ಟ್ರೀಯನ್ ಸ್ಟೈಲ್ ಭರ್ತಾ ಮಾಡೋ ಸ್ಟೈಲ್. ಇದು ಮಹಾರಾಷ್ಟ್ರೀಯನ್ಸ್ ಮಾಡೋ ಸ್ಟೈಲ್ ಇದು. ಅದನ್ನು ಮಾಡ್ತಾಯಿದ್ದೀನಿ. ಬದನೆಕಾಯಿಂದ ಭರ್ತಾ ಮಾಡ್ತಾ ಇರೋದು. ಇದು ಮಹಾರಾಷ್ಟ್ರ ನನ್ನ ಫ್ರೆಂಡಿಂದ ಕಲ್ತ್ಕೊಂಡಿದ್ದಿದ್ದು. ಇದು ಹೇಗೆ ಮಾಡೋದು ಅಂತಂದರೆ, ಫಸ್ಟು ಬದನೆಕಾಯಿ ಚೆನ್ನಾಗಿ ತೊಳ್ಕೊಂಡು ಒಂಚೂರು ಎಣ್ಣೆ ಸವರ್ಕೊಂಡು ಗ್ಯಾಸ್ ಮೇಲೆ ಸುಟ್ಕೊಳ್ಳೋದು. ಅದನ್ನು ಸುಟ್ಕೊಂಡೆಲ್ಲ ಚೆನ್ನಾಗಿ ಸುಟ್ಕೊಂಡಾದಮೇಲೆ ಅದ್ರ ಸಿಪ್ಪೆ ತಣ್ಣಗಾದ್ಮೇಲೆ ಒಂಚೂರು ಸಿಪ್ಪೆ ತೆಗೆಯೋಣ. ಅದಕ್ಕೆ ಏನೇನು ಸಾಮಾನು ಬೇಕು ಅಂದರೆ ಏನಿಲ್ಲ, ವೆರಿ ಸಿಂಪಲ್ ಅದು ಮಾಡೋದು. ಈರುಳ್ಳಿ ಒಂದು ತೊಗೊಂಡಿದ್ದೀನಿ, ಟೊಮೊಟೊ ಒಂದು ತೊಗೊಂಡಿದ್ದೀನಿ, ಎರಡನ್ನೂ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಒಂದು 1/4 ಸ್ಪೂನು ಗರಂ ಮಸಾಲ ನೋಡಿ, ಇದು ಕೊರಿಯಂಡರ್ ಪೌಡರ್ ಪ್ಲಸ್ ಜೀರಾ ಪೌಡರ್ ಪ್ಲಸ್ ಒಂಚೂರು ಖಾರದ ಪುಡಿ. ಆ ಖಾರದ ಪುಡಿ ಏನಷ್ಟು ಹಾಕಲ್ಲ, ನೋಡ್ಕೊಂಡು ಹಾಕ್ತೀನಿ. ಅದನ್ನು ಆ ಕ್ವಾಂಟಿಟಿ ನೋಡ್ಕೊಂಡು, ಅದು ಮಾಡೋವಾಗ ಪಲ್ಯ ನೋಡ್ಕೊಂಡು ಎಷ್ಟು ಖಾರದ ಪುಡಿ ಹಾಕಬೇಕು ಅಂತ ಹಾಕ್ತೀನಿ. ಉಪ್ಪು ಇಷ್ಟೇ. ಒಂದು ಬಾಣಲಿ ಇಟ್ಕೊಳ್ಳೋಣ. ನೋಡಿ, ಈಗ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇದನ್ನು ಕ್ಲೀನಾಗಿ ಒಳಗಡೆ ಎಲ್ಲ ಚೆಕ್ ಮಾಡಿಬಿಟ್ಟು ಒಳಗಡೆ ಇಲ್ವಾ, ಕ್ಲೀನಾಗಿದೆಯಾ ಅಂತ ನೋಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಕೊಂಡು ಸಾಸಿವೆ, ಜೀರಿಗೆ, ಇಂಗು ಹಾಕೋಣ. ಅದು ಸ್ವಲ್ಪ ಸಿಡಿದ್ಮೇಲೆ, ಚಟಪಟ ಅಂತ ಸಿಡಿದ್ಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಹಂಗೇ ಎಣ್ಣೆನಲ್ಲೇ ಬಾಡಿಸ್ಕೊಂಬಿಡ್ಬೇಕು. ತುಂಬ ಸಿಂಪಲ್ ಇದೆ. ಇದಕ್ಕೊಂಚೂರು ಅವ್ರು ಬೆಲ್ಲ ಹಾಕ್ತಾರೆ, ನಾನು ಬೆಲ್ಲ ಹಾಕಲ್ಲ. ನಿಮ್ಗೆ ಇಷ್ಟ ಇದ್ದರೆ ನೀವು ಒಂಚೂರು ಬೆಲ್ಲ ಬೇಕಾದ್ರೆ ಹಾಕ್ಕೊಳ್ಳಿ ಲಾಸ್ಟಿಗೆ, ಬೆಲ್ಲದ ಪುಡಿನ. ಇದಕ್ಕೆ ನೀರು ಗೀರು ಏನೂ ಸೋಗಿಸಲ್ಲ. ಇದೆಲ್ಲರೂ ಟೂರ್ ಗೀರು ಹೋಗ್ಬೇಕಾದ್ರೆ ಈ ಥರ ಮಾಡಿಕೊಂಡು ಚಪಾತಿಗೆ, ರೊಟ್ಟಿಗೆ ಅದನ್ನು ತೊಗೊಂಡು ಹೋದರೆ ಅದು ಬೆಳಗ್ಗೆ ಸಾಯಂಕಾಲ ತನಕ ಇಟ್ಕೊಂಡ್ರು ಏನು ಅಳಿಸಲ್ಲ, ಏನಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಳ್ತಾರೆ ಅವರು. ನೋಡಿ, ಇದು ಈರುಳ್ಳಿ ಚೆನ್ನಾಗಿ ಕೆಂಪಗಾಗಬೇಕು. ಕೆಂಪಗಾದಮೇಲೆ ಇದಕ್ಕೆ ನಾವು ಟೊಮೊಟೊನ ಹಾಕ್ಕೊಳ್ಳೋಣ. ಟೊಮೊಟೊನ ಹಾಕಿದ್ಮೇಲೆ ಈರುಳ್ಳಿ ಬೇಯಲ್ಲ, ಅದಕ್ಕೋಸ್ಕರನೇ ಈರುಳ್ಳಿ ಟೊಮೊಟೊನ ಹಾಕೋಕ್ಕೆ ಮುಂಚೆನೇ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಂಬಿಡ್ಬೇಕು. ಈಗ ಬೆಂದಿದೆ, ಟೊಮೊಟೊನ ಹಾಕಿದ್ದೀನಿ. ಈ ಟೊಮೊಟೊಣ್ಣು ಕೂಡ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ. ಇದು ತುಂಬ ಈಸಿಯಾಗಿ ಮಾಡೋವಂಥ ರೆಸಿಪಿ ಇದು. ನೋಡಿ, ಈರುಳ್ಳಿ ಟೊಮೊಟೊಣ್ಣು ಕೂಡ ಚೆನ್ನಾಗಿ ಮಾಕ್ತು. ಈಗ ಖಾರದ ಪುಡಿ, ಎಲ್ಲ ಖಾರಗಳನ್ನ ಏನೇನು ಇಟ್ಕೊಂಡಿದ್ದೀವಲ್ಲ ಎಲ್ಲ ಹಾಕೋಣ. ಖಾರದ ಪುಡಿ ಹಾಕಿದೆ, ಧನಿಯಾ ಪುಡಿ, ಜೀರಿಗೆ ಪೌಡ್ರ್ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕೋಣ. ಒಂದು 1/4 ಸ್ಪೂನು ಗರಂ ಮಸಾಲ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಬಿಡೋಣ. ಆಮೇಲೆ ಉಪ್ಪು ಹಾಕ್ಬಿಟ್ಟು ಎರಡು ಸೆಕೆಂಡ್ ಬಾಡಿಸ್ಬಿಟ್ಟು ಆಮೇಲೆ ಬದನೆಕಾಯಿ ಹಾಕ್ಬಿಡೋದು. ಉಪ್ಪು ಹಾಕ್ತೆ ನೋಡಿ. ಉಪ್ಪು ಹಾಕಿದ್ಮೇಲೆ 2 ನಿಮಿಷ ತಿರುಗಿಸ್ಬಿಟ್ಟು ಈಗ ಬದನೆಕಾಯಿ ಹಾಕ್ಬಿಡೋಣ. ಎರಡು ನಿಮಿಷ ಮಿಕ್ಸ್ ಮಾಡಿದ್ರೆ ಭರ್ತಾ ರೆಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಬೇಕು ಅಂದರೆ ನೀವು ಒಂಚೂರು ಬೆಲ್ಲ ಹಾಕ್ಕೊಳ್ಳಿ, ನಾನು ಬೆಲ್ಲ ಹಾಕಲ್ಲ ಅಷ್ಟೇ. ಬೆಲ್ಲ ಹಾಕಿದ್ರೆ ಅದು ಒಂಥರ ಟೇಸ್ಟ್ ಇರುತ್ತೆ, ಇಲ್ಲ ಅಂತೇನಿಲ್ಲ. ಅವ್ರು ಬೆಲ್ಲ ಹಾಕ್ತಾರೆ, ಮಹಾರಾಷ್ಟ್ರೀಯನ್ಸ್ ಬೆಲ್ಲ ಹಾಕ್ತಾರೆ ಒಂಚೂರು ಅಷ್ಟೇ. ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಬೈಂಗನ್ ಕಾ ಭರ್ತಾ ರೆಡಿ. ಟ್ರೈ ಮಾಡಿ, ತುಂಬ ಈಸಿ ಇದೆ ಮಾಡೋದು. ಓಕೆನಾ? ಥ್ಯಾಂಕ್ ಯು.